ಸರ್ ಇದು ಸರ್ ನನ್ನ ಹೆಸರು ಬೀರೇಗೌಡ ಅಂತ. ಹಾಂ. ರಾತ್ರಿ ಬೆಳಗ್ಗೆ ಎದ್ದು ನಾವು ಬಾಗಿಲು ತೆಗೆದುಬಿಟ್ಟು ಆಚೆ ಬಂದಾಗ ಈ ಥರ ಬಾಗಿಲು ತೆಗೆದಿರ್ತಕ್ಕಂಥ ಈ ತಡಪಾಲು ಅದೇನಂತೀವಿ ಹ್ಯಾಂಡಲ್ಲು ಅದು ಬಿಚ್ಚಿರ್ತಕ್ಕಂಥದ್ದು ಕಾಣಿಸ್ತು. ಮತ್ತೆ ನೋಡಿದ್ರೆ ಈ ಕಡೆ ಎಲ್ಲ ಒಂದು 3-4 ಮನೆ ಕಿತ್ತಿರ್ತಕ್ಕಂಥ ಕೃತ್ಯ ಗೊತ್ತಾಯಿತು. ಮತ್ತು 112ಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ ಮೇಲೆ ಮತ್ತೆ ಏನಾಯ್ತು ಅಂದರೆ ಅಲ್ಲಿಂದ ಅವ್ರಿಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಬಂತು. ಅವರು ಸುಮಾರು 3 ತಂಡಗಳಿಂದ ಬಂದು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಪೊಲೀಸ್ನವ್ರಿಗೂ ಮತ್ತು ಈ ಸಾರ್ವಜನಿಕರಿಗೆ ಈ ಥರ ಏನಾಗ್ತಾಯಿದೆ ಅಂದರೆ ಒಂಥರ ಕಿರಿಕಿರಿ ಆಗ್ತಾಯಿದೆ. ಆದ್ದರಿಂದ ಏನು ಮಾಡಬೇಕಂದ್ರೆ ಇದೊಂದು ಈ ಥರ ಆಗದಿರ ಮುಂದೆ ಜನಗಳಿಗೆ ಯಾವುದೇ ಭಯ ಭೀತಿ ಆಗದಂಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ಈ ಥರ ಆರಕ್ಷಕರನ್ನು ಕೂಡ ನಾನು ಒತ್ತಾಯ ಮಾಡ್ತೀನಿ ಸರ್. ಇದೆಲ್ಲ ಪೂರ್ತಿ ಬ್ರಾಸ್ ಐಟಮ್, ಇದು ಹ್ಯಾಂಡಲು ಮತ್ತು ಇದೊಂದು ಬೋಲ್ಟು, ಇದು ಕೂಡ ಅಷ್ಟೇ ಹ್ಯಾಂಡಲ್, ಇದು ಬ್ರಾಸ್ ಐಟಮ್ ಇತ್ತು. ಎಲ್ಲ ಪೂರ್ತಿ ಕಂಪ್ಲೀಟು ಬಿಚ್ಕೊಂಡು ಹೋಗ್ಬಿಟ್ಟಿದೆ ರಾತ್ರಿ. ಅದರಿಂದ ಈಗ ಬಾಗಿಲು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಕಾರ್ಪೊರೇಟ್ರನ್ನು ಕರೆಸಿ ಸದ್ಯಕ್ಕೆ ಇದು ಒಂದು ಹ್ಯಾಂಡಲ್ ಒಂದು ಹಾಕ್ಸ್ಕೊಂಡಿದ್ದೀವಿ. ಈ ರೀತಿ ಆಗಿದೆ. ಇದೇ ರೀತಿ ಬೀದಿನಲ್ಲೂ ಸುಮಾರು ಈ ಬೀದಿ ಸುತ್ತ ಈ ಕಡೆ ಇದೇ ಪ್ರದೇಶದಲ್ಲೇ ಒಂದು 4-5 ಮನೆಗಳಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ CC ಫೋಟೋಸ್ ಏನಾನ ಸಿಕ್ಕಿದೆಯಾ? ಹಾಂ, CCTV ಫೋಟೋಸ್ ಇದ್ರ ಮೇಲೆ CCTV ಇದ್ರ ಮನೆ ಅವರು CCTVನಲ್ಲಿ ಇದೆ. ಅವನು ರಾತ್ರಿ 2:15 ಗಂಟೆಯಲ್ಲಿ ಅವನು ಗೋಡೆ ಹಾಕೊಂಡು ಬಂದು ಮಾಡಿ ಮತ್ತೆ ಹಾಗೆ ಹೊರಟಿದ್ದಾನೆ. ಪೊಲೀಸ್ ಅವ್ರಿಗೆ ಏನಾನ ಮಾಹಿತಿ ಕೊಟ್ಟಿದ್ದೀವಿ? ಪೊಲೀಸ್ ಮಾಹಿತಿ ಕೊಟ್ಟಿದ್ದೀವಿ. ಬೆಳಗ್ಗೆ ಕೊಟ್ರಾ? ರೈಡ್ ಪೊಲೀಸು ಬಂದಿದ್ದರು ಮತ್ತು ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದರು. ನೋಡ್ಕೊಂಡು ಹೋದ್ರಿಲ್ಲ. ಇದೇ ರೀತಿ ಬೇರೆ ಮನೆಗಳಿಗೂ ಆಗಿದೆ ಅಂತ ಅದು ಕೂಡ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಎಷ್ಟು ಮನೆಗಳಾಗಿದೆ ಸರ್? ಸುಮಾರು 4 ಮನೆ ಆಗಿದೆ ಅಂತ ಹೇಳ್ತಾರೆ. ಹಾಂ.